ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಯುಗಾದಿ ಹಬ್ಬದ ದಿನ ಇದೊಂದು ಕೆಲಸ ಮಾತ್ರ ಮಾಡಬೇಡಿ. ಮಾಡಿದ್ರೆ ವರ್ಷದೊಳಗೆ ಲಕ್ಷಾಂತರ ಹಣ ಕಳ್ಕೊತೀರಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಈಗಾಗಲೇ ನಿಮ್ಮ ಮನೆಯಲ್ಲೂ ಹಬ್ಬಕ್ಕೆ ತಯಾರಿನೂ ನಡೆಸ್ತಾ ಇರಬಹುದು. ಯುಗಾದಿ ಅಂತಂದ್ರೆ ಹೊಸ ಬಟ್ಟೆಯನ್ನ ತೊಟ್ಟು ಸಂಭ್ರಮಿಸುವ ಸಮಯ. ಹಾಗಾಗಿ ನೀವು ಕೂಡ ಹೊಸ ಬಟ್ಟೆಯನ್ನ ಖರೀದಿಸುವ ಬಗ್ಗೆ ಹಾಗೂ ಮನೆಯಲ್ಲಿ ಯುಗಾದಿ ಹಬ್ಬವನ್ನ ಯಾವ ರೀತಿಯಾಗಿ ಆಚರಿಸಬೇಕು ಅನ್ನೋ ಬಗ್ಗೆ ಈಗಾಗಲೇ ಪ್ಲಾನ್ ಮಾಡಿರಬಹುದು ಅಲ್ವಾ? ಹಾಗಿದ್ರೆ ಈ ಹೊಸ ವರ್ಷದಲ್ಲಿ ಅಂದ್ರೆ ಯುಗಾದಿ ಹಬ್ಬದಂದು ನೀವು ಏನ್ ಮಾಡಬೇಕು, ಹಾಗೇನೆ ಏನ್ ಮಾಡಬಾರದು ಅನ್ನೋದನ್ನ ನೋಡೋಣ. ಯುಗಾದಿ ಹಬ್ಬದಂದು ಯಾವ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ ಹಾಗೂ ಯಾವ ಕೆಲಸ ಮಾಡಿದ್ರೆ ಕೆಟ್ಟದ್ದಾಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸ ವರ್ಷ ಅಥವಾ ಹೊಸ ಸಂವತ್ಸರದ ಆರಂಭ ಅಂತ ಕರೆಯಲ್ಪಡುವ ಯುಗಾದಿ ಹಬ್ಬ ಮಾರ್ಚ್ ತಿಂಗಳ ಕೊನೆಯಲ್ಲಿ ಅಂದ್ರೆ ಮಾರ್ಚ್ 30ರಂದು ಬರಲಿದೆ. ಈ ಹಬ್ಬಕ್ಕೆ ಸಂಬಂಧಿಸಿದಂತೆ ಹಿಂದೂ ಶಾಸ್ತ್ರಗಳಲ್ಲಿ ಹಲವಾರು ನಂಬಿಕೆಗಳು ಹಾಗೂ ಸಂಪ್ರದಾಯಗಳಿವೆ. ಆದರೆ ಈ ಹಬ್ಬವನ್ನ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತೆ. ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಯಾವುದನ್ನು ಸುಮ್ಮನೆ ಆಚರಿಸೋದಿಲ್ಲ. ಎಲ್ಲಾ ಆಚರಣೆಗಳ ಹಿಂದೆ ಕೂಡ ಒಂದೊಂದು ವೈಜ್ಞಾನಿಕ ಕಾರಣ ನಿಜಕ್ಕೂ ಇರುತ್ತೆ. ಈ ಹೊಸ ವರ್ಷದಂದು ನೀವು ಒಂದಷ್ಟು ವಿಶೇಷ ಕ್ರಮಗಳನ್ನ ಕೈಗೊಂಡ್ರೆ ಮನೆಯಲ್ಲಿ ವರ್ಷ ಪೂರ್ತಿ ಸಂತೋಷ, ನೆಮ್ಮದಿ, ಸಮೃದ್ಧಿ, ಸಂಪತ್ತು ಸದಾ ನೆಲೆಸುತ್ತೆ. ಹಾಗಾದ್ರೆ ಆ ಕ್ರಮಗಳು ಯಾವುವು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಯುಗಾದಿ ಹಬ್ಬದಂದು ಮನೆಯ ಮುಖ್ಯದ್ವಾರಕ್ಕೆ ಮಾವಿನೆಲೆಯ ತೋರಣವನ್ನ ಕಟ್ಟಬೇಕು. ಇದು ಮನೆಯ ಅಲಂಕಾರಕ್ಕೂ ಹೌದು, ಇದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಇದೆ ಅನ್ನೋದನ್ನು ಕೂಡ ಸೂಚಿಸುತ್ತೆ. ಅಷ್ಟೇ ಅಲ್ಲ, ಮನೆಯ ಮುಂಭಾಗಿಲಿಗೆ ಹಸಿರು ತೋರಣ ಕಟ್ಟೋದ್ರಿಂದ ನಕಾರಾತ್ಮಕ ಶಕ್ತಿ ಮನೆಯನ್ನ ಪ್ರವೇಶಿಸೋದಿಲ್ಲ. ಜೊತೆಗೆ ಮನೆಯೊಳಗೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಇದರಿಂದ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಸದಾ ಉಳಿಯುತ್ತೆ. ಎರಡನೇದಾಗಿ ಯುಗಾದಿ ಹಬ್ಬದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸಬೇಕು. ಹೌದು, ಈ ದಿನ ಸೃಷ್ಟಿಕರ್ತನಾದ ಬ್ರಹ್ಮದೇವನನ್ನ ಪೂಜಿಸಬೇಕು ಅನ್ನೋದು ನಿಜ. ಆದ್ರೆ ಯುಗಾದಿ ದಿನ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನ ಧರಿಸಿ ಮೊದಲಿಗೆ ಲಕ್ಷ್ಮೀ ದೇವಿಯನ್ನ ಪೂಜಿಸಬೇಕು. ಯಾಕಂತಂದ್ರೆ ಯುಗಾದಿ ಹಬ್ಬದಂದು ಚೈತ್ರ ನವರಾತ್ರಿಯ ಆರಂಭದ ದಿನವೂ ಆಗಿರೋದ್ರಿಂದ ಈ ದಿನ ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ, ಯುಗಾದಿ ಹಬ್ಬದಂದು ಲಕ್ಷ್ಮೀ ದೇವಿ ಪೂಜೆ ಮಾಡೋದ್ರಿಂದ ನಿಮಗೆ ಯಾವತ್ತೂ ಹಣಕಾಸಿನ ತೊಂದರೆ ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಹಿಂದೂ ಧರ್ಮದಲ್ಲಿ ತುಳಸಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಹಿಂದೂಗಳು ಪ್ರತಿನಿತ್ಯ ತುಳಸಿ ಗಿಡಕ್ಕೆ ದೀಪ ಹಚ್ಚಿ ಪೂಜಿಸ್ತಾರೆ ನಿಜ. ಆದ್ರೆ ಹಿಂದೂ ಹೊಸ ವರ್ಷದ ಮೊದಲ ದಿನ ಸಂಜೆ ತುಳಸಿ ಗಿಡವನ್ನ ಪೂಜಿಸೋದು ಇನ್ನೂ ಉತ್ತಮ. ಅಲ್ಲದೆ ತುಳಸಿ ಗಿಡದ ಮುಂದೆ ಹಸುವಿನ ಶುದ್ಧ ತುಪ್ಪದಿಂದ ದೀಪವನ್ನ ಬೆಳಗಿಸಿ ತುಳಸಿ ಮಂತ್ರವನ್ನ ಪಠಿಸ್ತಾ ತುಳಸಿ ಗಿಡವನ್ನ ಪ್ರದಕ್ಷಿಣೆ ಹಾಕಿ. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಉಳಿಯುತ್ತೆ. ಇದಲ್ಲದೆ ಯುಗಾದಿ ಹಬ್ಬದಂದು ಎಕ್ಕದ ಗಿಡದ ಬಳಿ ಹೋಗಿ ಎಕ್ಕದ ಗಿಡಕ್ಕೆ ಅರಿಶಿನ, ಕುಂಕುಮ ಮತ್ತು ಅಕ್ಷತೆಯನ್ನ ಅರ್ಪಿಸಿ ನಂತರ ಎಕ್ಕದ ಎಲೆಯನ್ನ ತೆಗೆರಿ. ಜೊತೆಗೆ ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿ, ಅಮ್ಮ ತಾಯಿ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸಿ ನಿನ್ನ ಆಶೀರ್ವಾದವನ್ನ ನೀಡಿ ಹರಸಿ ಅಂತ ಬೇಡ್ಕೊಳ್ಬೇಕು. ನಂತರ ಎಲೆ ತೆಗೆದು ಅದನ್ನ ಮನೆಗೆ ತಗೊಂಡ್ ಬನ್ನಿ. ಈಗ ಕೆಂಪು ಬಣ್ಣದ ಪೆನ್ ಸಹಾಯದಿಂದ ಎಲೆಗಳ ಮೇಲೆ ಶ್ರೀಲಕ್ಷ್ಮಿ ಬೀಜ ಮಂತ್ರವನ್ನ ಬರಿಬೇಕು. ಓಂ ಹ್ರೀಂ ಶ್ರೀಂ ಮಹಾಲಕ್ಷ್ಮ್ಯಭ್ಯೋ ನಮಃ ಅಂತ ಬರಿಬೇಕು. ನಂತರ ಇದನ್ನ ದೇವರ ಮುಂದೆ ಇಟ್ಟು ಭಕ್ತಿಯಿಂದ ಪೂಜಿಸಿ.
ಬಳಿಕ ಈ ಎಲೆಯನ್ನ ನಿಮ್ಮ ಸೇಫ್ ಲಾಕರ್ ಅಥವಾ ನೀವು ಹಣ ಇಡುವಂತಹ ಜಾಗದಲ್ಲಿ ಇಡಿ. ಆಗ ನೋಡಿ, ನಿಮಗೆ ಯಾವತ್ತೂ ಹಣಕಾಸಿನ ತೊಂದರೆ ಬರೋದೇ ಇಲ್ಲ. ನಿಮ್ಮ ಜೀವನದಲ್ಲಿ ಹಣದ ಮಳೆ ಸುರಿಯುವುದಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲದೆ ಹಣ ಬರೋದಕ್ಕೆ ತಡೆಯಾದ ದಾರಿಗಳು ಕೂಡ ತೆರೆದುಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಇದೊಂದು ಸುಲಭವಾದ ಉಪಾಯವಾಗಿದ್ದು ನಿಷ್ಠೆಯಿಂದ ಈ ಕ್ರಮವನ್ನ ಪಾಲಿಸಿ ನೋಡಿ. ನಮ್ಮ ಕರ್ನಾಟಕದಲ್ಲಿ ಯುಗಾದಿ ಅಂದ್ರೇನೆ ಬೇವು ಬೆಲ್ಲದ ಹಬ್ಬ. ಹಾಗಾಗಿ ಈ ಹಬ್ಬದಂದು ಬೇವು ಮತ್ತು ಬೆಲ್ಲದ ಮಿಶ್ರಣವನ್ನ ತಿನ್ನೋದನ್ನ ಮರಿಬೇಡಿ. ಬೇವು ಬೆಲ್ಲದ ಮಿಶ್ರಣವು ಜೀವನದಲ್ಲಿನ ನೋವು ನಲಿವಿನ ಸಂಕೇತವಾಗಿದೆ. ನೋವು ನಲಿವು ಎರಡೂ ಸಮಾನವಾಗಿದ್ರೇನೆ ಜೀವನ ಚೆನ್ನಾಗಿರೋದು ಅನ್ನೋ ನಂಬಿಕೆ ಇದೆ. ಹಾಗಾಗಿಯೇ ಬೇವು ಬೆಲ್ಲವನ್ನ ಸಮಾನ ಮಿಶ್ರಣ ಮಾಡಿ ತಿನ್ಬೇಕು. ಯುಗಾದಿ ದಿನ ಬೇವು ಬೆಲ್ಲ ತಿನ್ನುವ ಮತ್ತೊಂದು ಕಾರಣ ಏನು ಅಂತಂದ್ರೆ, ಬೇವು ಮತ್ತು ಬೆಲ್ಲ ಎರಡೂ ಸಹ ಆಯುರ್ವೇದದಲ್ಲಿ ಸ್ಥಾನ ಪಡ್ಕೊಂಡಂಥ ವಸ್ತುಗಳಾಗಿವೆ. ಇವೆರಡೂ ಸಹ ಮನುಷ್ಯರಿಗೆ ಆರೋಗ್ಯ ಪ್ರಯೋಜನವನ್ನ ನೀಡುತ್ತೆ. ಹಾಗಾಗಿ ಇವೆರಡನ್ನೂ ಬೆರೆಸಿ ತಿಂದ್ರೆ ವರ್ಷ ಪೂರ್ತಿ ನೀವು ಆರೋಗ್ಯದಿಂದ ಇರ್ತೀರಿ. ಇನ್ನು ಯುಗಾದಿ ಹಬ್ಬದ ದಿನ ಏನ್ ಮಾಡಬಾರದು ಅನ್ನೋದನ್ನ ನೋಡೋಣ. ಯುಗಾದಿ ಹಬ್ಬವನ್ನ ವರ್ಷದ ಆರಂಭದ ದಿನ ಹಾಗೂ ಅತ್ಯಂತ ಪವಿತ್ರವಾದ ದಿನ ಅಂತ ಕರೀತಾರೆ. ಹಾಗಾಗಿ ಈ ದಿನ ಕೆಲವೊಂದು ಕೆಲಸಗಳನ್ನ ಮಾಡೋದನ್ನ ತಪ್ಪಿಸ್ಬೇಕು. ಇಲ್ಲವಾದ್ರೆ ನೀವು ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಹಾಗಾದ್ರೆ ಯುಗಾದಿ ಹಬ್ಬದಂದು ಯಾವ ಕೆಲಸಗಳನ್ನ ಮಾಡಬಾರದು ಅನ್ನೋದನ್ನ ನೋಡೋಣ ಬನ್ನಿ. ಮುಖ್ಯವಾಗಿ ಯುಗಾದಿ ಹಬ್ಬದಂದು ತಾಮಸಿಕ ಆಹಾರ ಸೇವಿಸಬಾರದು. ತಾಮಸಿಕ ಆಹಾರ ಯಾವುದು ಅನ್ನೋದು ನಿಮಗೆ ಗೊತ್ತೇ ಇದೆ ಅಲ್ವಾ? ಮಾಂಸಾಹಾರ, ಮೀನು, ಆಲ್ಕೋಹಾಲ್ ಸೇವನೆ, ಮದ್ಯ ಸೇವನೆ ಇವ್ಯಾವುದನ್ನು ಕೂಡ ಮಾಡಬೇಡಿ. ಇವುಗಳನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಇರೋದಿಲ್ಲ. ನೀವು ಸಂಕಷ್ಟಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಇನ್ನು ಈ ದಿನ ಅಂದ್ರೆ ಯುಗಾದಿ ಅಂದು ತಪ್ಪಿಯೂ ಕೂಡ ಉಗುರನ್ನ ಕತ್ತರಿಸಬೇಡಿ. ಅಷ್ಟೇ ಅಲ್ಲ, ನಿಮ್ಮ ಗಡ್ಡ, ಮೀಸೆ ಹಾಗೂ ಕೂದಲನ್ನು ಕೂಡ ಕತ್ತರಿಸಬೇಡಿ. ಶುಭ ದಿನಗಳಂದು ಕೂದಲು, ಉಗುರಿಗೆ ಕತ್ತರಿ ಹಾಕೋದು ತಪ್ಪು ಅನ್ನೋ ನಂಬಿಕೆ ಹಿಂದೂಗಳಲ್ಲಿದೆ. ಶಾಸ್ತ್ರಗಳ ಪ್ರಕಾರ ಶುಭ ದಿನಗಳಂದು ಈ ಕೆಲಸಗಳನ್ನ ಮಾಡಿದ್ರೆ ಅಶುಭವಾಗುತ್ತೆ. ಹಾಗಾಗಿ ಕೂದಲು, ಉಗುರಿಗೆ ಈ ದಿನ ಕತ್ತರಿಯನ್ನ ಹಾಕಬೇಡಿ. ಮತ್ತೊಂದು ವಿಷಯವನ್ನ ನೀವು ನೆನ್ಪಿಡ್ಲೇಬೇಕು. ಅದೇನು ಅಂತಂದ್ರೆ, ಯುಗಾದಿ ಹಬ್ಬದಂದು ಮನೆಯಲ್ಲಿ ಪೂಜೆ ನಡೀತಾ ಇರುವ ಸಮಯದಲ್ಲಿ ಮಲಗಬೇಡಿ. ಹಬ್ಬದ ದಿನ ಸಂಜೆ ಹೊತ್ತು ಮಿಲನ ಕ್ರಿಯೆಯಲ್ಲಿ ತೊಡಗಬಾರದು. ಸಂಜೆ ಊಟ ಮಾಡಬಾರದು. ಹೆಣ್ಮಕ್ಳು ಮನೆಯಲ್ಲಿ ಕಣ್ಣೀರ್ ಹಾಕಬಾರದು. ಮನೆ ಸದಸ್ಯರು ಜಗಳ ಮಾಡಬಾರದು. ಹೌದು, ಮನೆಯಲ್ಲಿ ಪೂಜೆ ನಡೀತಾ ಇದ್ರೆ ನೀವು ಕೂಡ ಭಾಗಿಯಾಗಿ. ಆದ್ರೆ ಮನೆಯಲ್ಲಿ ಪೂಜೆ ನಡೀತಾ ಇದ್ದು ನೀವು ಇವ್ಯಾವ ಕೆಲಸಗಳನ್ನು ಮಾಡಬಾರದು. ಅವುಗಳನ್ನ ಮಾಡಿದ್ರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ಈ ಮೇಲೆ ತಿಳಿಸಿದ ಕೆಲಸಗಳನ್ನ ಅಪ್ಪಿತಪ್ಪಿ ಮಾಡಿದಲ್ಲಿ ನೀವು ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು. ಅಷ್ಟೇ ಅಲ್ಲ, ನಿಮ್ಮ ಬಯಕೆಗಳು ಕೂಡ ಈಡೇರದೇ ಇರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಆ ತಪ್ಪುಗಳನ್ನ ಮಾಡಬೇಡಿ. ವೀಕ್ಷಕರೇ, ನೋಡಿದ್ರಲ್ವಾ? ಯುಗಾದಿ ಹಬ್ಬದ ದಿನ ಇದೊಂದು ಕೆಲಸ ಮಾತ್ರ ಮಾಡಬೇಡಿ. ಮಾಡಿದ್ರೆ ವರ್ಷದೊಳಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಕೊತೀರಿ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.